Dear friends, this is the multi-layer multi-cropping coconut arecanut farm of Mr. A.S. Chandrasekharaya near Kollegala, Chamarajanagar district, Karnataka. So here they have grown multi-cropping coconut, arecanut, banana, papaya, cocoa and nutmeg. So he is using Winkler-based irrigation system powered from a farm pond. So this multi-cropping farm being managed by him, he resides here. At the age of 72, he is driving his farming practices. So a detailed video of this farm is done in our Vivara Info YouTube channel. That will be uploaded shortly. So I will share the link. So stay connected. ಮಿತ್ರರೇ, ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಸಮೀಪ ಇರತಕ್ಕಂಥ ಚಂದ್ರಶೇಖರ ಸರ್ ಅವರದ್ದು ತೋಟ ಇದು ಇಲ್ಲಿ ನಾವು ಗಮನಿಸ್ಬೋದು. ಬಹುಬೆಳೆ ಬಹುಮಡಿ ಪದ್ಧತಿ, ತೆಂಗು ಮುಖ್ಯ ಬೆಳೆ, ಅಡಿಕೆ ಮಧ್ಯದಲ್ಲಿ ಒಂದು ಸಾಲಿನಲ್ಲಿದೆ. ಅಡಿಕೆ ಎರಡು ಪಕ್ಕದಲ್ಲಿ ಬಾಳೆ ಮತ್ತು ಪಪ್ಪಾಯ ಗಿಡಗಳನ್ನು ಹಾಕಿದ್ದಾರೆ. ಅಡಿಕೆ ಮಧ್ಯದಲ್ಲಿ ಪಪ್ಪಾಯ ಇದೆ. ಕೋಕೋ ಮತ್ತು ಜಾಯ್ಕಾಯಿಗೆ ಸಮೇತನೂ ಇದೆ. ಇದು ತೆಂಗಿನಲ್ಲಿ ಮಿಶ್ರ ಬೆಳೆಗಳು. ಮತ್ತು ಪಕ್ಕದಲ್ಲಿ ಅಡಿಕೆ ತೋಟದಲ್ಲೂ ಮಿಶ್ರ ಬೆಳೆಯಾಗಿ ಕಾಫಿ, ಕೋಕೋ ಮತ್ತು ಕಾಳುಮೆಣಸನ್ನು ಅಡಿಕೆ ಮರಕ್ಕೆ ಹಬ್ಬಿಸಿರತಕ್ಕಂಥ ಪ್ರಯತ್ನಗಳು ಇದೆ. ಒಂದು 12 ಲಕ್ಷ ಲೀಟರ್ ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹಿಸಿ ಅದನ್ನು ಈ ವಿಂಕ್ಲರ್ ಆಧಾರಿತ ತುಂತುರು ನೀರಾವರಿ ಪದ್ಧತಿ, ವಿಂಕ್ಲರ್ ಬೇಸ್ಡ್ ಮೈಕ್ರೋ ಇರಿಗೇಷನ್, ಇದೆಲ್ಲವನ್ನು ನಾವಿಲ್ಲಿ ನೋಡಿದ್ದೀವಿ. ಈ ಚಂದ್ರಶೇಖರಯ್ಯರವರ 18 ಎಕರೆ ಈ ಕೃಷಿ ಭೂಮಿಯ ಸಂಪೂರ್ಣ ವಿವರವಾದಂಥ ಒಂದು ವಿಡಿಯೋವನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಇದನ್ನು ವಿವರ ಇನ್ಫೋ ವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಇಂಗ್ಲೀಷ್ ಚಾನಲ್ಗಳಲ್ಲಿ ಸರಿದಲ್ಲಿ ಅಪ್ಲೋಡ್ ಮಾಡಲಾಗತ್ತೆ. ಆ ಲಿಂಕ್ಗಳನ್ನು ನಿಮಗೆ ಶೇರ್ ಮಾಡ್ತೀನಿ, ಅದನ್ನು ಗಮನಿಸ್ತಾ ಬನ್ನಿ. ಸೊ ಈ ಒಂದು ತೋಟದ ವಿವರಣೆಯನ್ನು ನಾವು ಆಮೇಲೆ ಗಮನಿಸ್ತಾ ಬರೋಣ. ಧನ್ಯವಾದಗಳು.